ಇವತ್ತು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆಗೆ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ನೀಡಿದ್ದಾರೆ. ಪ್ರತಿಯೊಂದು ವಿಷಯಕ್ಕಾಗಲಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ, ಇವತ್ತು SSLC ಫಲಿತಾಂಶ ಸುಧಾರಿಸಕ್ಕೆ ಈ ಒಂದು ಭಾಗಕ್ಕೆ ಸುಮಾರು 3,44,00,000 ನೀಡಿದ್ದಾರೆ. ನಾವು ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿಯೊಂದು ಕ್ಷೇತ್ರಕ್ಕೆ 25 ಲಕ್ಷ ನಾವು ನೀಡಿದ್ದೀವಿ. ಕಲಿಕಾ ಆಶ್ರಯ ಪುಸ್ತಕಗಳು, ECC ಶಾಲೆಗಳು, NSQF ಶಾಲೆಗಳು, UKG, LKG ಬೈಲಿಂಗ್ವಲ್ ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಡಾಕ್ಟರ್ ಛಾಯಾ ದೇವಗಂಕರ್ ಅವರ ಒಂದು ನೇತೃತ್ವದಲ್ಲಿ ಎಜುಕೇಶನ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮೊನ್ನೆ ಡಿಸೆಂಬರ್ 16ನೇ ತಾರೀಕಿಗೆ ಬೆಳಗಾಮಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವ ಒಂದು ರೀತಿಯಿಂದ ಕಲ್ಯಾಣ ಕನ್ನಡದ ಭಾಗ ಒಂದು ಶಿಕ್ಷಣದಲ್ಲಿ ನಾವು ಮಾಡಬೇಕಂತ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಸುಮಾರು 300 KPS ಶಾಲೆಗಳ ಒಂದು ಮಂಜೂರಾತಿ ನಮ್ಮ ಸರ್ಕಾರ ಅಕ್ಟೋಬರ್ 4ನೇ ತಾರೀಕು ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು CSR ಯೋಜನೆಯಡಿಯಲ್ಲಿ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಅವರು ಏನ್ KPS ಶಾಲೆಗಳು ಮಾಡ್ತಕ್ಕಂಥ ಒಂದು ಕಾಳಜಿ ವಹಿಸಿದ್ದಾರೆ.